ಅನಧಿಕೃತ ಚೀಟಿ ವ್ಯಾಪಾರ ದೂರುಗಳ ನಂತರವೂ ಪೊಲೀಸ್ ಕ್ರಮವಿಲ್ಲ. ಅಕ್ರಮ ಬಡ್ಡಿ ವ್ಯವಹಾರ ಹಾಗೆ ಅನಧಿಕೃತ ಗಾಂಜಾ ಹಾವಳಿಯನ್ನ ತಡೆಗಟ್ಟಿದ ಹಾಗೆ ಅನಧಿಕೃತ ಚೀಟಿ ವ್ಯಾಪಾರ ನಡೆಸುವವರ ಮೇಲೆ ಬ್ರೇಕ್ ಯಾವಾಗ? ಧಾರವಾಡದ ಜಯನಗರದಲ್ಲಿ ಅಯಾಜ್ ಗೋರೆ ಖಾನ್ ಮತ್ತು ಅವರ ಕುಟುಂಬವು ಅನಧಿಕೃತವಾಗಿ ಚೀಟಿ ವ್ಯವಹಾರ ನಡೆಸುತ್ತಿದ್ದಾರೆ ಎಂದು ದೂರುಗಳಿವೆ. ಜಿಲ್ಲಾ ಸಹಕಾರ ಸಂಘ ನೋಂದಣಿ ಅಧಿಕಾರಿಗಳು ಇವರ ಹೆಸರಿನಲ್ಲಿ ಯಾವುದೇ ಪರವಾನಗಿ ಇಲ್ಲ ಎಂದು ದೃಢಪಡಿಸಿದ್ದಾರೆ. ಆದರೂ ಈಗ ವಿಚಾರ ಅವ್ರಿಗೆ ಅಬ್ಸೆಂಟ್ ಆಗಿದ್ರು. ಆದ್ರೆ ನಮ್ಮ ಕಚೇರಿ ದಾಖಲಾತಿ ಪರಿಶೀಲಿಸಿದಾಗ ಅಯಾಜ್ ಗೋರೆ ಖಾನ್ ಮತ್ತು ಮೆರುನಿಸಾ ಗೋರೆ ಖಾನ್ ಹೆಸರಲ್ಲೇ ಯಾವುದೇ ಲೇವಾದೇವಿ ಆಗಲಿ ಅಚ್ಚಿ ಸೇವಾ ಪರವಾನಗಿ ಅವ್ರ ಇರೋದಿಲ್ಲ. वो भी झूठा नहीं होना उनका चालू है हमारी। वो तो है नहीं तो ही करे, हमें लोगों को क्यों देना करना हुआ मना छोड़े तो 3 मेंबर हैं, 8 जने 7 मेंबर हैं। महीने में 6 टमाटी थी, 12 महीने में 4 गिल्ले क्या हुआ होना उनका चालू है हमारी। वो तो है नहीं तो ही करे, हमें लोगों को क्यों देना करना हुआ मना छोड़े तो 3 मेंबर हैं, 8 जने 7 मेंबर हैं। ಆದರೂ ಅವರ ವಿರುದ್ಧ ಕಾನೂನು ಕ್ರಮ ಜರುಗದೇ ಇರುವುದು ಪ್ರಶ್ನಾರ್ಹವಾಗಿದೆ. ಇತ್ತ ವಿಡಿಯೋ ದಾಖಲೆಗಳಲ್ಲಿ ಅಯಾಜ್ ಮತ್ತು ಅವರ ತಾಯಿ ತಮ್ಮ ಚೀಟಿ ವ್ಯವಹಾರದಲ್ಲೇ ಸುಮಾರು 60 ಜನ ಸದಸ್ಯರಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ. ಆ ಸದಸ್ಯರಲ್ಲೇ ಶಾಹೀನ್ ಖಾನ್ ಮತ್ತು ಸರಸ್ವತಿ ಕುರುಬರ್ ಎಂಬ ಇಬ್ಬರು ಮಹಿಳೆಯರು ಮೋಸದ ಬಲಿಯಲ್ಲಿದ್ದಾರೆ. ಚೀಟಿ ಎದ್ದಿದ್ದು ರೊಕ್ಕ ನನಗೆ ಕೊಟ್ಟಿಲ್ಲ ಸರ್. ಧವಲ್ ಸಾಬ್ ಗೋರೆಖಾನ್, ಆಮೇಲೆ ಅಯಾಜ್ ಧವಲ್ ಸಾಬ್ ಗೋರೆಖಾನ್. ಮಾಧ್ಯಮದ ವರದಿಗಳ ನಂತರವೂ ಪೊಲೀಸರು ಕಠಿಣ ಕ್ರಮ ತೆಗೆದುಕೊಳ್ಳದಿರುವುದು ಚಿಂತನೆಯನ್ನು ಹೆಚ್ಚಿಸಿದೆ. ಹುಬ್ಳಿ ಧಾರವಾಡ ಪೊಲೀಸ್ ಆಯುಕ್ತರು ಹಿಂದೆ ಬಡ್ಡಿ ವ್ಯವಹಾರ ಹಾಗೂ ಗಾಂಜಾ ಹಾವಳಿಗೆ ವಿರುದ್ಧ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆದರೆ ಈ ಅನಧಿಕೃತ ಚೀಟಿ ವ್ಯವಹಾರದ ವಿರುದ್ಧ ಸಕ್ರಿಯ ಕ್ರಮ ಕೈಗೊಳ್ಳದೆ ಮಹಿಳೆಯರು ಮೋಸಕ್ಕೆ ಗುರಿಯಾಗುತ್ತಿರುವುದು ಸಾರ್ವಜನಿಕರಲ್ಲಿ ಕೋಪ ಮತ್ತು ನಿರಾಶೆಯನ್ನ ಸೃಷ್ಟಿಸಿದೆ. ಪೊಲೀಸರು ಶೀಘ್ರ ನ್ಯಾಯ ಒದಗಿಸುವುದಾಗಲಿ ಅಥವಾ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವುದಾಗಲಿ ಎಂಬ ಪ್ರಶ್ನೆಯೊಂದಿಗೆ ಸಮುದಾಯ ಕಾಯಿತು. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಸಿಟಿ ನ್ಯೂಸ್.